ವಿಚಿತ್ರವಾದ ಒಂದು ನಂಬಿಕೆ ದಕ್ಷಿಣ ಆಫ್ರಿಕಾದ ಕೆಲ ಜನಾಂಗಗಳಲ್ಲಿ ಇದೆಯಂತೆ. ಅಲ್ಲಿನ ದಟ್ಟಡವಿಗಳಲ್ಲಿ ವಾಸಿಸುವ ಜನಗಳಿಗೆ ಪ್ರಾಣಿಗಳು ಪಕ್ಷಿಗಳು ಹೊಸತೇನಲ್ಲ. ಆದರೆ ನಮ್ಮ ಗುಬ್ಬಚ್ಚಿಯನ್ನು ಹೋಲುವ ಒಂದು ಪುಟ್ಟ ಹಕ್ಕಿ ಅಲ್ಲಿದೆಯಂತೆ. ಅದು ಕಾಣಿಸಿಕೊಳ್ಳುವುದು ಅಪರೂಪ. ಆದರೆ ಅದನ್ನು ಕಂಡಾಗ ಅವರು ಮಳೆ ಹಕ್ಕಿ ಬಂತು, ಇಂದಲ್ಲ ನಾಳೆ ಮಳೆ ಬೀಳುವುದು ಖಚಿತ ಎಂದು ನಂಬುತ್ತಾರಂತೆ. ಆ ನಂಬಿಕೆಗೆ ಕಾರಣ ಅವರ ಪ್ರಚಲಿತವಾದ ಒಂದು ಜಾನಪದ ಕತೆ. ನಮಸ್ಕಾರ, ಕೇಳ್ತಾ ಇದ್ದೀರಾ ಅವಿಭಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಬಹಳ ಹಿಂದೆ ಅನೇಕ ಪ್ರಾಣಿ ಪಕ್ಷಿಗಳು ವಾಸಿಸುತ್ತಿದ್ದ ಆಫ್ರಿಕಾದ ಅಡವಿಯ ಒಂದು ಭಾಗದಲ್ಲಿ ಭೀಕರವಾದ ಕಾಳ್ಗಿಚ್ಚು ಎದ್ದಿತಂತೆ. ಬೆಂಕಿಯ ಜ್ವಾಲೆಗಳು ಆಕಾಶದೆತ್ತರಕ್ಕೆ ಚಿಮ್ತಾ ಇದ್ವು. ಪ್ರಾಣಿಗಳೆಲ್ಲ ಹೆದರಿ ಓಡಿ ಹೋದ್ವು. ಎತ್ತರದ ಮರಗಳಲ್ಲಿ ಗೂಡು ಕಟ್ಟಿ ವಾಸಿಸುತ್ತಿದ್ದ ಹಕ್ಕಿಗಳು ತಮ್ಮ ಗೂಡು ಸುಟ್ಟು ಬೂದಿಯಾಗುತ್ತಿರುವುದನ್ನು ಕಂಡು ದುಃಖಿತರಾಗಿ ತಮ್ಮ ಮಕ್ಕಳು ಮರಿ ಸಮೇತ ಬೇರೆ ಕಾಡನ್ನು ಹುಡುಕಿಕೊಂಡು ಹಾರಿ ಹೋದ್ವು. ಎಲ್ಲ ಪಕ್ಷಿಗಳು ಹೀಗೆ ಗುಂಪು ಗುಂಪಾಗಿ ಹೊರಟು ಹೋಗುವುದನ್ನು ಕಂಡು ಅಲ್ಲೇ ಇದ್ದ ಒಂದು ಸಣ್ಣ ಹಕ್ಕಿ ತುಂಬ ಚಿಂತನೆಗೆ ಒಳಗಾಯಿತು. ಹಲವಾರು ವರ್ಷಗಳಿಂದ ನಮಗೆ ಆಶ್ರಯವನ್ನ ಕೊಟ್ಟಿದ್ದ ಕಾಡೀಗ ಬೆಂಕಿಗೆ ಆಹುತಿಯಾಗ್ತಾ ಇದೆ. ಬೆಂಕಿಯನ್ನ ನಂದಿಸಿ ಕಾಡನ್ನ ಕಾಪಾಡುವ ಬದಲು ಎಲ್ಲರೂ ಕಾಡನ್ನ ತೊರೆದು ಹೋಗ್ತಾ ಇದ್ದಾರಲ್ಲ ಎಂದು ಕೊರಗಿತ್ತು. ಬೆಂಕಿಯನ್ನು ಆರಿಸಲು ತಾನು ಏನಾದರೂ ಮಾಡಬೇಕೆಂದು ಯೋಚಿಸಿತ್ತು. ದೂರದಲ್ಲಿ ಒಂದು ಸರೋವರವಿತ್ತು. ಈ ಹಕ್ಕಿ ಸರೋವರಕ್ಕೆ ಹೋಗಿ ತನ್ನ ಪುಟ್ಟ ಬಾಯಿಯ ತುಂಬ ನೀರು ತುಂಬಿಕೊಂಡಿತು. ಮತ್ತೆ ಎಚ್ಚರಿಕೆಯಿಂದ ಮೇಲೇರಿ ಕಾಡಿನ ಮೇಲೆ ಹಾರಿ ಬಂತು. ತನ್ನ ಬಾಯಲ್ಲಿದ್ದ ನೀರನ್ನೆಲ್ಲ ಕೆಳಗೆ ಉರಿಯುತ್ತಿದ್ದ ಬೆಂಕಿಯ ಮೇಲೆ ಉಗುಳಿತ್ತು. ಹಕ್ಕಿಗೆ ತಾನು ಉಗುಳುವ ನೀರಿನಿಂದ ಬೆಂಕಿ ತಣ್ಣಗಾಗಬಹುದೆಂಬ ಆಸೆ. ಮತ್ತೆ ಸರೋವರಕ್ಕೆ ಹಾರಿ ನೀರು ತುಂಬಿಕೊಂಡು ಬಂದು ಮತ್ತೆ ಬೆಂಕಿಯ ಮೇಲೆ ಚೆಲ್ಲುತ್ತಿತ್ತು. ಹೀಗೆ 10 ಬಾರಿ ಮಾಡಿತ್ತು. ಈ ತುಂತುರು ನೀರಿನಿಂದ ಬೆಂಕಿಯ ಜ್ವಾಲೆಯನ್ನು ಕಡಿಮೆ ಆಗಲಿಲ್ಲ. ಆದರೆ ಈ ಹಕ್ಕಿ ಮಾಡ್ತಾ ಇದ್ದ ಕೆಲಸವನ್ನ ಮೇಲಿದ್ದ ದೇವತೆಗಳ ಗಮನ ಸೆಳೆಯಿತಂತೆ. ಹಕ್ಕಿ ಕಾಡಿನ ಬಗ್ಗೆ ತೋರುತ್ತಿದ್ದ ಕಾಳಜಿಗೆ, ಬೆಂಕಿ ಆರಿಸಲು ಮಾಡುತ್ತಿದ್ದ ಪ್ರಾಮಾಣಿಕ ಪ್ರಯತ್ನಕ್ಕೆ ಮೆಚ್ಚಿ ತಲೆದೂಗಿದ್ರಂತೆ. ಕೇವಲ ತಲೆದೂಗಿ ಸುಮ್ಮನಾಗುವುದಕ್ಕೆ ಅವರೇನು ಮನುಷ್ಯರೇ? ತಕ್ಷಣ ಧಾರಾಕಾರವಾದ ಮಳೆಯನ್ನ ಸುರಿಸಿದ್ರಂತೆ. ಮಳೆಯ ನೀರಿಗೆ ಬೆಂಕಿಯ ಜ್ವಾಲೆ ತಣ್ಣಗಾಯಿತು. ಕಾಡು ಉಳಿಯಿತು. ಹಕ್ಕಿಯ ಗೂಡು ಕೂಡ ಉಳಿಯಿತು. ಅಂದಿನಿಂದ ಆ ಹಕ್ಕಿಗೆ ಮಳೆ ತರುವ ಹಕ್ಕಿ ಎಂದೇ ಹೆಸರಾಯಿತು. ಅದು ಕಾಣಿಸಿಕೊಂಡ್ರೆ ಅದರ ಹಿಂದೆಯೇ ಮಳೆ ಬರುತ್ತೆಂಬ ನಂಬಿಕೆ ಈ ಜನಾಂಗಕ್ಕೆ ಉಂಟಾಗಿದೆಯಂತೆ. ಅವರ ನಂಬಿಕೆಯನ್ನ ನಾವು ನಂಬದಿರಬಹುದು. ಘಟನೆ ಪೂರ್ಣ ಸತ್ಯವಲ್ಲದೆ ಇರಬಹುದು. ಆದರೆ ಆಶ್ರಯವಿತ್ತವರ ಸಂಕಷ್ಟ ಸಮಯದಲ್ಲಿ ನಾವು ಸಹಾಯ ಮಾಡಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನಕ್ಕೆ ಮತ್ತಾರದ್ದು ಪ್ರಯತ್ನವು ಸೇರಿ ಒಟ್ಟು ಪ್ರಯತ್ನ ಫಲಕಾರಿಯಾಗಬಹುದು ಎಂಬುದಂತೂ ಸತ್ಯ. ಈ ಮಾತನ್ನು ಆ ಪುಟ್ಟ ಹಕ್ಕಿ ಸಾಧಿಸಿ ತೋರಿಸಿದೆ. ನಾವು ಬೇಕಿದ್ರೆ ಪ್ರಯತ್ನಿಸಿ ನೋಡಬಹುದು. ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ಸದಾ ಕೇಳ್ತಾ ಇರಿ ಅವಿಭಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.